ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಒಂದು ಏನು ಟಾಪಿಕ್ಕು ಅಂದರೆ, ನಿಮಗೇನಾದರೂ ಕಾರಣವಿಲ್ಲದೆ ಭಯ ಆಗ್ತಿದ್ರೆ ಅಥವಾ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದ್ರೆ, ನೈಟ್ ಟೈಮ್ ನಿದ್ದೆ ಬರ್ತಾಯಿಲ್ಲ, ಏನೇನೋ ಕೆಟ್ಟ ಯೋಚನೆಗಳು ಬರ್ತಾಯಿದ್ರೆ, ಇದೇನಕ್ಕೆ ಆಗ್ತಾಯಿದೆ ಅಂದರೆ ಇದಕ್ಕೆಲ್ಲ ಕಾರಣ ನಿಮ್ಮಲ್ಲಿರೋ ಭಯ ಮತ್ತು ಆತಂಕ, ಓವರ್ ಥಿಂಕಿಂಗ್. ಇದರಿಂದ ನೀವು ಆಚೆ ಬರ್ಬೋದಾ ಅಂದರೆ ಖಂಡಿತ ಬರ್ಬೋದು. ಹೇಗೆ ಬರ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ವಿಡಿಯೋನ ಶುರು ಮಾಡೋಣ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬನ್ನಿ, ಇದರಿಂದ ಏನೇನಾಗುತ್ತೆ ನಮ್ಮ ಬಾಡಿಲಿ ಅನ್ನೋದು ಚೇಂಜಸ್ಸು ನೋಡೋಣ. ನೋಡಿ, ನಮಗೆ ಈ ಥರ ಏನಾದರೂ ಆತಂಕ, ನಮಗೆ ಭಯ ಆಗ್ತಿದೆ ಅಂದರೆ ನಮ್ಮ ಬಾಡಿಗೆ ಅನ್ನೆಸೆಸರಿಯಾಗಿ ಸಡನ್ನಾಗಿ ಕೋಪ ಬರುತ್ತೆ. ಯಾರು ಏನೋ ಮಾತಾಡಿದ್ರೆ ಅದು ನಮಗೆ ಟ್ರಿಗರ್ ಆಗುತ್ತೆ. ಅದು ಅವ್ರು ಹೇಳ್ತಿರೋದು ಕರೆಕ್ಟಾಗಿರುತ್ತೆ, ಬಟ್ ನಮ್ಮ ಮೈಂಡು ಒಪ್ಕೊಳ್ಳೋದಕ್ಕೆ ರೆಡಿ ಇರೋಲ್ಲ. ನೆಕ್ಸ್ಟು ನಿದ್ದೆ ಬರೋದಿಲ್ಲ. ನೈಟು ಬರೀ ಕೆಟ್ಟ ಆಲೋಚನೆಯೇ ಬರುತ್ತೆ. ನಮ್ಮ ಮೈಂಡು ಹೇಗೆ ಅಂದರೆ, ಫಸ್ಟು ನಮ್ಮದು ನೆಗೆಟಿವ್ನೇ ಅಟ್ರಾಕ್ಟ್ ಮಾಡುತ್ತೆ ಮೈಂಡು. ಸೊ ಇಲ್ಲಿ ನಮ್ಮ ಮೈಂಡೂ ಕಂಟ್ರೋಲ್ ಇರೋದಿಲ್ಲ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತು ಫೋಕಸ್ ಮಾಡಿ ಕೆಲಸ ಮಾಡೋದಕ್ಕೂ ಆಗಲ್ಲ. ಆ್ಯಂಡ್ ನಮ್ಮ ಫೋನಲ್ಲಿ ನೆಗೆಟಿವ್ನ ನೋಡಿ ಅದೇನಾಗಿರುತ್ತೆ, ನಮ್ಮ ಮೈಂಡು ಮತ್ತು ಮನಸ್ಸು ಎರಡೂ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ನಮ್ಮ ಲೈಫಲ್ಲೂ ಇದೇ ಥರ ಆಗ್ತಿರುತ್ತೆ, ನಮಗೂ ಇದೇ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಹೇಗೆ ಆಚೆ ಬರ್ಬೋದು ಅಂದರೆ ಖಂಡಿತ ಬರ್ಬೋದು. ಏಕೆಂದರೆ ಪ್ರಾಬ್ಲಮ್ ಅಂತ ಬಂದರೆ ಅದಕ್ಕೆ ಡೆಫಿನೆಟ್ಲಿ ಸೊಲ್ಯೂಷನ್ ಇರುತ್ತೆ. ಸೊಲ್ಯೂಷನ್ ಇಲ್ಲದೆ ಇರೋದಕ್ಕೆ ಯಾವುದಕ್ಕೂ ಅಂಥ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಇನ್ ಕೇಸ್ ನೋಡಿ, ಒಂದು ಪ್ರಾಬ್ಲಮ್ ಬಂತು ಅಂದರೆ ಸೊಲ್ಯೂಷನ್ ಇಲ್ಲದೆ ಇರೋದಕ್ಕೆ ಸಾವು ಬಂದರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ. ಸೊ ಈ ನಮ್ಮ ಮೈಂಡು ಮತ್ತು ನಮ್ಮ ಮನಸ್ಸಿಂದ ಏನು ಬರ್ತಾವಲ್ಲ, ಅವಕ್ಕೆ ಖಂಡಿತ ಮತ್ತು ಲೈಫಲ್ಲಿ ಬರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಅದರಿಂದ ಹೇಗೆ ಈಚೆ ಬರ್ಬೋದು ಅಂದರೆ ಸ್ವಲ್ಪ ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಫಸ್ಟು ನೀವು ಮೈಂಡ್ ಸೆಟ್ಟಲ್ಲಿ ನೀವು ಯೋಚನೆ ಮಾಡಬೇಕು. ಏನಂತ ನೀವು ಮನಸ್ಸು ಮಾಡಿ, ನಾನು ಇವತ್ತೊಂದು ದಿನ ಯಾವುದೇ ಕಾರಣಕ್ಕೂ ನೆಗೆಟಿವ್ನ ಯೋಚನೆ ಮಾಡಲ್ಲ, ನೆಗೆಟಿವ್ ಮಾತಾಡೋದಿಲ್ಲ ಅಂಥೇಳಿ ಅಂದ್ಕೊಳ್ಳಿ. ನೆಕ್ಸ್ಟು ಅಂದ್ಕೊಂಡು ಆ ಡೇನ ಫಾಲೋ ಮಾಡಿದಾದಮೇಲೆ ನಿಮಗೆ ಆ ಡೇ ಏನು ಅನ್ನಿಸ್ತು ಅಂತೇಳ್ಬಿಟ್ಟು ನಿಮ್ಮ ಡೈರಿಲಿ ಬರೆದಿಟ್ಕೊಳ್ಳಿ. ಅದೇ ರೀತಿ ನೀವು ಏನು ಅವತ್ತಿನ ದಿನ ಹ್ಯಾಪಿಯಾಗಿರ್ತೀರಲ್ಲ, ಸೊ ನಾನು ಹೀಗೆ ಇರಬೇಕು, ನಾನು ಡೈಲಿ ಹೀಗೆ ಇರಬೇಕು ಅಂತೇಳಿ ನಾಳೆಗೂ ಅದನ್ನು ಕಂಟಿನ್ಯೂ ಪ್ರೊಸೆಸ್ ಮಾಡಿ. ಡೈಲಿ ಇದೇ ರೀತಿ ಮಾಡಿದ್ರೆ ಖಂಡಿತ ನೀವು ನಿಮ್ಮಲ್ಲಿ ಬದಲಾವಣೆ ಆದೇ ಆಗುತ್ತೆ. ಸೊ ಈಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ, ಯೂಸ್ ಆಗುತ್ತೆ. ಆಯಿತಾ? ಯಾರಾದರೂ ಜಿಮ್ಮು ಅಥವಾ ಯೋಗಾಸನ ಮಾಡ್ತಿದ್ರೆ ಯೋಗಾಸನ ಮಾಡಿ, ಅಥವಾ ಜಿಮ್ಗೆ ಹೋಗಿ ಪ್ರಾಣಾಯಾಮ ಆದರೂ ಮಾಡಿ, ಏನಾದರೂ ಮಾಡಿ, ಲಾಸ್ಟಿಗೆ ನೀವು ಜಪ ಮಾಡಿ, ಫೈನಲಿ ನೀವು ಧ್ಯಾನ ಮಾಡಬೇಕು. ನಿಮ್ಮ ಉಸಿರಾಟದ ಕಡೆ ಗಮನ ಕೊಟ್ಟು ಧ್ಯಾನ ಮಾಡಬೇಕು. ಏನಾದರೂ ಯೋಚನೆ ಬರಲಿ, ನೀವು ಅದಕ್ಕೆ ರಿಯಾಕ್ಟ್ ಮಾಡಿಬಿಡ್ರಿ. ನೀವು ಯಾವಾಗ ರಿಯಾಕ್ಟ್ ಮಾಡ್ತೀರೋ ಆವಾಗ ಅದು ಟ್ರಿಗರ್ ಆಗಿ ಜಾಸ್ತಿ ಆಗುತ್ತೆ ಆಲೋಚನೆಗಳು, ಹೌದಲ್ವಾ? ಸೊ ನೆಕ್ಸ್ಟು ನಿಮಗೆ ಯಾವಾಗ ನೆಗೆಟಿವ್ ಥಾಟ್ಸ್ ಬರುತ್ತೋ ಆವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಉಸಿರಾಟದ ಕಡೆ ಗಮನ ಕೊಟ್ಟು ಬ್ರೀತ್ ಇನ್ ಬ್ರೀತ್ ಔಟ್, ನಿಧಾನಕ್ಕೆ ಉಸಿರು ಹಿಡ್ಕೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ಸ್ವಲ್ಪ ಹೊತ್ತು ಒಳಗಡೆ ಹೋಲ್ಡ್ ಮಾಡಿ, ಬ್ರೀತ್ ಇನ್ ಮಾಡಿ 5 ಸೆಕೆಂಡ್ ಇಟ್ಕೊಳ್ಳಿ, ಮತ್ತು ಬ್ರೀತ್ ಔಟ್ ಮಾಡಿ. ಸೊ ಈ ಒಂದು 5 ಕೌಂಟ್ಸ್ ಮಾಡಿ. ಆವಾಗ ಸ್ವಲ್ಪ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ. ನಾನು ಈಗ ನೆಗೆಟಿವ್ ಯೋಚನೆ ಮಾಡ್ತಾಯಿದ್ದೀನಿ, ನಾನು ಮಾಡಬಾರ್ದು ಅಂಥೇಳಿ. ನಿಮಗೆ ಏನಾದರೂ ಭಯ ಇದ್ದರೆ ಅಥವಾ ಜಾಸ್ತಿ ಓವರ್ ಥಿಂಕಿಂಗ್ ಬರ್ತಾಯಿದೆ ಅಂದರೆ ಈ ರೀತಿ ಮಾಡಿ. ಸೊ ನಿಮ್ಗೆ ಅಲ್ಲಿ ಸ್ವಲ್ಪ ನೀವು ಟ್ರ್ಯಾಕಿಗೆ ಬರ್ತೀರಾ, ಈ ರೀತಿ ಮಾಡಬಾರ್ದು ಅಂಥೇಳಿ. ನೆಕ್ಸ್ಟು ಯಾವಾಗಲೂ ಬ್ಯುಸಿಯಾಗಿರ್ಬೇಕು. ನೀವು ಆಲೋಚನೆಗಳು ಮಾಡೋಕ್ಕೆ ಬಿಡಬೇಡಿ. ಇನ್ ಕೇಸ್ ಬಂದರೂ ಅದಕ್ಕೆ ಹೇಳಿದ್ನಲ್ಲ, ಟ್ರಿಗರ್ ಮಾಡಬೇಡಿ. ಅದಕ್ಕೆ ಒತ್ತಿ ಹಂಗಾಗ್ತಾಯಿದೆ ಹಿಂಗಾಗ್ತಾಯಿದೆ ಅಂತೇಳಿ ಯೋಚನೆ ಮಾಡ್ತಿದ್ರೆ ನಿಮಗೆ ಅದು ಹಂಗೆ ಕರ್ಕೊಂಡು ಹೋಗಿ ನಿಮ್ಮನ್ನು ಮತ್ತೆ ನಾರ್ಮಲ್ ಸ್ಟೇಜಿಂದ ಅಬ್ನಾರ್ಮಲ್ ಸ್ಟೇಜಿಗೆ ಕರ್ಕೊಂಡೋಗಿ ಬಿಟ್ಬಿಡುತ್ತೆ.
ಮತ್ತು ನೀವು ಅಲ್ಲಿಂದ ವಾಪಸ್ ಬರಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕೇ ಬೇಕು ಅಲ್ವಾ. ಸೊ ಅದನ್ನು ಅವಾಯ್ಡ್ ಮಾಡಿ ಥಿಂಕಿಂಗ್ ಮಾಡೋದನ್ನ. ಸೊ ನೆಕ್ಸ್ಟು ನಿಮ್ಮ ಫುಡ್ ಪ್ರೋಸೆಸ್ಸು, ಡೈಲಿ ಆ್ಯಕ್ಟಿವಿಟೀಸು, ರೋಟೀನು ಎಲ್ಲ ಚೇಂಜ್ ಆಗಬೇಕು. ಮಾರ್ನಿಂಗ್ ಬೇಗ ಎದ್ದೊಳ್ಬೇಕು, ಬೇಗ ಟೈಮಿಗೆ ಕರೆಕ್ಟಾಗಿ ಹೊಟ್ಟೆ ಹಸ್ದಾಗ ಊಟ ಮಾಡಿ, ಟಿಫನ್ ಮಾಡಿ, ನೆಕ್ಸ್ಟು ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ತಾಯಿರ್ರಿ. ಅಥವಾ ಏನೋ ಕೆಲಸ ಎಲ್ಲ ಮುಗ್ದಿದ್ರೆ ಬುಕ್ಸ್ ಓದಿ ಅಥವಾ ಫ್ರೆಂಡ್ಸ್ ಜೊತೆ ಇರಿ, ಇಲ್ಲಾದರೂ ಏನಾದರೂ ಮಾಡ್ತಾ ಇರಬೇಕು. ಒಟ್ಟಿನಾಗಿ ಖಾಲಿ ಅಂತೂ ಇರಬಾರ್ದು. ಖಾಲಿ ಇದ್ದರೆ ಮತ್ತೆ ಅದೇ ಆಲೋಚನೆಗಳು ಬರ್ತಲೇ ಇರುತ್ತೆ. ನೆಕ್ಸ್ಟು ನೆಗೆಟಿವ್ ವರ್ಡ್ಸ್ಗಳ್ನ ಕೇಳಬೇಡ್ರಿ, ಹೇಳಬೇಡ್ರಿ. ಮಾತಾಡೋರ ಹತ್ರನೂ ಹೇಳ್ಬೇಡ್ರಿ. ಎಕ್ಸಾಂಪಲ್, ನನ್ನ ಕೈಲಾಗಲ್ಲ ಬಿಡು, ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಾಗಲ್ಲ, ಆಗುತ್ತೆ ಅಂತಲೇ ಅಂದ್ಕೊಬೇಕು ನೀವು, ಆಯಿತಾ. ಆಮೇಲೆ ಡೈಲಿ ಪಾಸಿಟಿವ್ ವರ್ಡ್ಸ್ನ ನೋಡ್ತಾಯಿರ್ರಿ. ನನಗಾಗಲ್ಲ ಅನ್ನೋದಲ್ಲ, ನನಗಾಗುತ್ತೆ, ನಾನು ಮಾಡ್ತೀನಿ, ನಾನು ಎಲ್ಲನೂ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಎಲ್ಲದರಲ್ಲೂ ಮಾಡಬೇಕು. ನೀವು ಮಾಡೋಕ್ಕಾಗಲ್ಲ ಅಂತ ಅನ್ಬೇಡ್ರಿ, ಆಯಿತಾ. ಆಮೇಲೆ ಮೊಬೈಲ್ನ ಅವಾಯ್ಡ್ ಮಾಡಿ. ಮೊಬೈಲಲ್ಲಿ ನೀವು ಏನಾದರೂ ಪಾಸಿಟಿವ್ ಆಗಿರೋ ಸಾಂಗ್ಸ್, ಮೋಟಿವೇಶನ್ಸು ಮತ್ತು ಫಿಲಮ್ಸು ಅಥವಾ ಮೋಟಿವೇಶನ್ ಕೊಡೋ ಥರ ನೋಡಿ, ನಿಮಗೆ ಪಾಸಿಟಿವ್ ವೈಬ್ಸ್ ಕೊಡೋ ಥರ. ಆಮೇಲೆ ನೆಗೆಟಿವ್ ವೀಡಿಯೋಸು, ಫೀಲಿಂಗ್ ಸಾಂಗ್ಸ್ಗಳು ಅವೆಲ್ಲ ಕೇಳೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ, ಆಯಿತಾ. ಸೊ ಇಷ್ಟು ಫಾಲೋ ಮಾಡಿ ನಿಮ್ಮ ಹೆಲ್ತು ಮತ್ತು ನಿಮ್ಮ ಸರೌಂಡಿಂಗು ಎಲ್ಲ ಚೇಂಜಸ್ ಆಗುತ್ತೆ. ಯಾಕೆಂದರೆ ನಿಮ್ಮನ್ನು ಫಾಲೋ ಮಾಡ್ತಾ ಇರೋರು ಇರ್ತಾರೆ ಸ್ವಲ್ಪ ಜನ. ಯಾಕೆಂದರೆ ನೀವು ದೊಡ್ಡವರಾಗಿ ನೀವೇ ಹೆಂಗೆಂಗೋ ಆಡ್ತಾಯಿದ್ರೆ ನಿಮ್ಮನ್ನು ನೋಡಿ ಬೆಳೀತಾ ಇರೋರು ನಿಮ್ಮ ತಮ್ಮ ಅಥವಾ ತಂಗಿ ಅಥವಾ ಇನ್ಯಾರೋ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೀಗೆ ಈಗ ನೋಡಿ ಈಗ ಇರಬೇಕು ಅಂತೇಳಿ ಅನ್ನಿಸುತ್ತೆ. ಅವನು ಹೆಂಗೆ ಆಡ್ತಾನೆ, ನಾನು ಹಿಂಗೆ ಯಾಕೆ ಆಡಬಾರ್ದು ಅಂತ ಅವ್ರ ಮೈಂಡ್ ಸೆಟ್ಟಲ್ಲೂ ಬರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ. ಸೊ ನಿಮ್ಮನ್ನು ನೋಡಿ ಫಾಲೋ ಮಾಡ್ತಾ ಇರ್ತಾರಲ್ಲ, ಅವರು ಚೇಂಜ್ ಆಗ್ತಾರೆ. ಅವ್ರು ಏನಾದರೂ ಹಂಗೆ ಆಡ್ತಿದ್ರೆ ಈ ಮೈಂಡ್ ಸೆಟ್ಟಿಂದ ನಿಮ್ಮನ್ನು ಪಾಸಿಟಿವ್ ಮೈಂಡ್ ಸೆಟ್ಟಿಗೆ ತೊಗೊಬಂದು ಅವರೂ ಚೇಂಜ್ ಆಗ್ತಾರೆ ಮತ್ತು ನೀವು ಚೇಂಜ್ ಆಗ್ತೀರ. ಸೊ ಇಲ್ಲಿ ನಿಮ್ಗೊಂದು ಸೊಲ್ಯೂಷನು ಸಿಕ್ತು, ಹೌದಲ್ವಾ. ಇದನ್ನು ಫಾಲೋ ಮಾಡಿ 21 ಡೇಸು. ಆಮೇಲೆ ಯೋಚನೆ ಮಾಡಿ, ಈಗ 21 ಡೇಸ್ ಆದಮೇಲೆ ಯಾವ ರೀತಿ ಇದ್ದೆ, ಹೇಗಾದೆ ಅಂತೇಳಿ ಆಮೇಲೆ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡಿ, ಆಯಿತಾ. ಯಾರು ಇಷ್ಟೆಲ್ಲ ವಿಡಿಯೋ ಕೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ